ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ನಮ್ಮ ಒಂದು ಊರಿನಲ್ಲಿರುವಂತಹ ಒಂದು ಜಾತ್ರೆ ಏನಿದೆ, ಕಡಬದ ಏಕಹ ಭಜನೆ 64ನೇ ವರ್ಷದ ಏಕಹ ಭಜನೆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿರುವಂಥದ್ದು. ಇವತ್ತು ನಾವು ಒಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ JCI ಕಡಬ ಕದಂಬ ಘಟಕದ ಒಂದು ವತಿಯಿಂದ ಇವತ್ತೊಂದು ಸ್ವಾದಿ ಹಬ್ಬ ಅಂತ ಹೇಳುವಂಥ ಒಂದು ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ. ಪ್ರತಿ ವರ್ಷ ಏನೋ ಇಲ್ಲಿ ಏಕಹ ಭಜನೆ ಕಾರ್ಯಕ್ರಮ ನಡೀತದೆ. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಗೂಡ್ಕೊಂಡು ಸರ್ವಧರ್ಮೀಯರು ಕೂಡ ಭಾಗವಹಿಸ್ತಾರೆ. ಆದರೆ ಇವತ್ತು ಅಂದರೆ ಈ ವರ್ಷದಿಂದ ನಮ್ಮ JCI ಕಡಬ ಕದಂಬ ವತಿಯಿಂದ ಒಂದು ಹೊಸ ಒಂದು ನಮ್ಮ ಏನು ಈಗಿನ ಅಧ್ಯಕ್ಷರಿದ್ದಾರೆ ವಿಶ್ರುತ ರಾಜೇಶ್ ಅವರು, ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. ಈ ಸಲ ಹೊಸ ಒಂದು ಪ್ಲಾನ್ ಮಾಡಿಕೊಂಡು ಅವರು ಸ್ವಾದಿ ಹಬ್ಬ ಅಂತ ಒಂದು ಹಬ್ಬವನ್ನು ಇಲ್ಲಿ ಸೆಟ್ ಮಾಡಿರುವಂಥದ್ದು. ಅಂದರೆ ಬೇರೆ ಬೇರೆ ಹೆಸರಾಂತ ಬೇರೆ ಬೇರೆ ಮಳಿಗೆಗಳನ್ನು ಇಲ್ಲಿಗೆ ಕರೆಸುವಂತಹ ಒಂದು ಸಣ್ಣ ಪ್ರಯತ್ನ ಕೂಡ ಮಾಡಿದ್ದಾರೆ. ಪ್ರತಿ ವರ್ಷ ನಾವೇನು JCI ಕಡಬ ಕದಂಬ ವತಿಯಿಂದ ನಾವು ಮಜ್ಜಿಗೆ ವಿತರಣೆ ಮಾಡ್ತೀವಿ ಏಕಹ ಭಜನೆ ಕಾರ್ಯಕ್ರಮದ ಮಧ್ಯಾಹ್ನ. ಆದರೆ ಇವತ್ತು ಅದರ ಜೊತೆಗೆ ಅದು ಹೇಗೂ ಎಂದಿನಂತೆ ನಡೆದಿತ್ತು ಅಂದರೆ ಇವತ್ತು ಮಧ್ಯಾಹ್ನ. ಆದರೆ ಇವತ್ತು ಸಾಯಂಕಾಲದಿಂದ ನಾಳೆಯವರೆಗೆ ಇವತ್ತೊಂದು ಹೊಸ ಸ್ವಾದಿ ಹಬ್ಬ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೇವೆ. JCIಯ ಬೇರೆ ಬೇರೆ ಪೂರ್ವಾಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಸದಸ್ಯರಾಗಿರ್ಬೋದು, ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಹೇಳುವಂತಹ ಒಂದು ಸಂಸ್ಥೆಯವರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಜೊತೆಗೆ ಪ್ರಭು ಚರ್ಮುರಿ ಅಂತ ಹೇಳುವಂತಹ ಒಂದು ಚರ್ಮುರಿ ಸ್ಟಾಲ್ ಇದು ಕೂಡ ನಮ್ಮ ಜೊತೆಗೆ ಇವತ್ತು ಸೇರ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಶೋಭಿತ್ ಹಲಸಿನ ಹೋಳಿಗೆ ಅಂತ ಹೇಳುವಂತಹ ಒಂದು ಹಲಸಿನ ಹೋಳಿಗೆಯ ಒಂದು ಸಂಸ್ಥೆಯವರು ಕೂಡ ಜೊತೆಗೆ ಕೃಪಾ ಚಾಟ್ಸ್. ಈಗ 4 ಸ್ಟಾಲ್ಗಳನ್ನು ನಮ್ಮ ಕಡೆಯಿಂದ ನಮ್ಮ ವತಿಯಿಂದ ಇವತ್ತು ಇಲ್ಲಿ ಸೆಟ್ ಮಾಡಿರುವಂಥದ್ದು. JCI ಕಡಬ ಕದಂಬ ಘಟಕದ ವತಿಯಿಂದ ಒಂದು ಸ್ವಾದಿ ಹಬ್ಬ ಇವತ್ತು ಆಯೋಜನೆ ಮಾಡಿದ್ದೇವೆ. ಇವತ್ತು ಕಡಬ ಏಕಭಜನೆ ದಿವಸ ವಿಶೇಷವಾದ ಒಂದು ಕಾರ್ಯಕ್ರಮ. ವರ್ಷಕ್ಕೊಮ್ಮೆ ಆಗುವ ಈ ಏಕಭಜನೆಯಲ್ಲಿ JCI ಅವರೊಂದು ಫುಡ್ ಫೆಸ್ಟ್ ಫಸ್ಟ್ ಈ ಸಲ ಇಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನೋಡುವಾಗ. ನಾನು ಕೂಡ ಒಂದು ಹೋಳಿಗೆ ಹಲಸಿನ ಹಣ್ಣಿನ ಹೋಳಿಗೆ ತಿಂದೆ, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ತಿಂದೆ, ಸೂಪರ್ ಆಗಿತ್ತು. ಇಲ್ಲಿ ಚರ್ಮುರಿ ಮತ್ತೆ ತಿನ್ಬೇಕು. ಎಲ್ಲ ಒಳ್ಳೆಯ ಇದನ್ನು ಮಾಡ್ತಿದ್ದಾರೆ. ಈ ಪ್ರಥಮದಲ್ಲೇ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ. ಇನ್ನಷ್ಟು ಕೆಲಸ ನೀವು ಮಾಡುವಾಗೆ ಆಗಲಿ. ಎಲ್ಲ ಜನಗಳು ಬಂದು ಇಲ್ಲಿ ಅವರ ಇಷ್ಟಾರ್ಥವನ್ನು ಅವರೆಲ್ಲವನ್ನು ಸವಿದು ಎಲ್ಲ ಖುಷಿಯಾಗಿ ಹೋಗ್ಲಿ. ಇನ್ನಷ್ಟು ಜನ ಇಲ್ಲಿ ಬರ್ಲಿ. ಬರುವ ವರ್ಷ ಇದಕ್ಕಿಂತ ದೊಡ್ಡ ಸ್ಟಾಲ್ ಹಾಕುವಾಗೆ ಆಗ್ಲಿ ಅಂತೇಳಿ ವಿನಂತಿ ಮಾಡ್ತೀನಿ. ನಾನು JCI ವಿಶ್ರುತ ರಾಜೇಶ್, ಈ ಸಲದ JCI ಅಧ್ಯಕ್ಷೆ. ನಾವು ಈ ಸಲದ ಒಂದು ಕನಸಿನ ಕೂಸು ನಮ್ಮದು. ಆಕ್ಚುಲಿ ಇದು ಸ್ವಾದಿ ಹಬ್ಬ 2025 JCI ಕಡಬ ಕದಂಬದ ವತಿಯಿಂದ ಏಕಭಜನೆಯ ಪ್ರಯತ್ನ ನಡೆಸ್ತಾ ಇದ್ದೇವೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ತುಂಬಾ ಇಷ್ಟಪಟ್ಟು ಎಲ್ಲ ಸ್ಟಾಲಿಗೆ ಹೋಗಿ ಎಲ್ಲ ಟೇಸ್ಟ್ ಮಾಡ್ತಿದ್ದಾರೆ, ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ನಮಗೆ. ಸೊ ತುಂಬಾ ಖುಷಿ ಆಗ್ತಾ ಉಂಟು. ಹೀಗೆ ಇನ್ನು ನೆಕ್ಸ್ಟ್ ಇಯರ್ ಅಥವಾ ಕಮಿಂಗ್ ಇಯರ್ಸ್ ಎಲ್ಲ ಪ್ರತಿ ವರ್ಷನೂ ನಾವು ನಡೆಸ್ಕೊಂಡು ಹೋಗ್ತೇವೆ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದನ್ನ ನೋಡಿ ನಮಗೆ ಭಾರಿ ಖುಷಿ ಆಗ್ತಾ ಉಂಟು. ಒಂದು JCIಯ ಜಾತ್ರೆನೇ ಆಗಿದೆ ಇಲ್ಲೊಂದು. ಹಾಗೆ ಎಲ್ಲ ಪ್ರತಿ ಮನೆಯವರು ಪ್ರತಿಯೊಬ್ರು ಬಂದು ಟೇಸ್ಟ್ ಮಾಡೋದನ್ನ ನೋಡಿ ಭಾರಿ ಖುಷಿ ಆಗ್ತಾ ಉಂಟು. ಹಾಗೆ ಥ್ಯಾಂಕ್ಸ್. ಇವತ್ತು ನಾವು ಕಡಬದ 64ನೇ ವರ್ಷದ ಏಕಭಜನೆಯಲ್ಲಿ ಇದ್ದೇವೆ. ಬಹಳ ಸಂಭ್ರಮದಿಂದ ಏಕಭಜನೆ ನಡೀತಾ ಇದೆ. ನಮ್ಮ JCI ಕಡಬ ಕದಂಬದ ಒಂದು ಪ್ರಥಮ ಪ್ರಯತ್ನ ಇದು. ಇಲ್ಲಿ ಸ್ವಾದಿ ಹಬ್ಬ ಅಂತೇಳಿ ಫುಡ್ ಫೆಸ್ಟ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇದು ಬಹಳ ಯಶಸ್ವಿಯಾಗಿ ನಡೀತೇವೆ. ಯಾಕಂತ ಹೇಳಿದ್ರೆ ನಮಗೆ ಹೇಗೆ ನಡೀಬಹುದು ಅಂತ ಹೇಳುವ ಒಂದು ಕುತೂಹಲ ಇತ್ತು. ನಾವು ಪುತ್ತೂರಲ್ಲಿ ನಮ್ಮ JCI ವತಿಯಿಂದ ಒಂದು ಪುತ್ತೂರು JCI ಅವರು ನಳಪಾಕ ಅಂತೇಳಿ ಫುಡ್ ಫೆಸ್ಟ್ ಅನ್ನು ಮಾಡ್ತಾ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದರ ಒಂದು ಪ್ರೇರಣೆಯಿಂದ ನಾವು ಕೂಡ ಕಡಬದಲ್ಲಿ ಮಾಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಬಹಳ ಯಶಸ್ಸು ಕಂಡಿದೆ ಈ ಒಂದು ಪ್ರಯತ್ನ. ಅದರಿಂದ ಬಹಳ ಸಂತೋಷದಿಂದ ನಾವು ಮುಂದಿನ ವರ್ಷ ಕೂಡ ಇದನ್ನು ಮುಂದುವರಿಸಬೇಕು ಅಂತ ಇದ್ದೇವೆ. ಬೇರೆ ಬೇರೆ ರೀತಿಯ ಖಾದ್ಯಗಳಿದೆ, ಎಲ್ಲರೂ ಖುಷಿ ಪಟ್ಟು ತಿಂತಾ ಇದ್ದಾರೆ. ಈ ಯಶಸ್ಸಿಗೆ ನಮ್ಮ ಊರಿನ ಜನರ ಒಂದು ಸಹಕಾರವೇ ಬಹಳ ದೊಡ್ಡದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನೆಕ್ಸ್ಟ್ ಮುಂದಿನ ವರ್ಷ ಕೂಡ ನಾವು ಇದನ್ನು ಮುಂದುವರಿಸಬೇಕು ಅಂತ ಇದ್ದೇವೆ. JCI ಕಡಬ ಕದಂಬ 2025 ಈ ವರ್ಷ ನಾವು ಪರಿಚಯಿಸುತ್ತಿರುವಂತಹ ಪ್ರಪ್ರಥಮ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಹಾಗೂ ವಿಶಿಷ್ಟ ಕಾರ್ಯಕ್ರಮ ಸ್ವಾದಿ ಹಬ್ಬ. ಹೇಳಬೇಕು ಅಂತಂದ್ರೆ ಇದೊಂದು ನಮ್ಮ JCI ವಿಶ್ರುತ ರಾಜೇಶ್ ಅವರ ಹಾಗೂ JCI ನವ್ಯಶ್ರೀ ಅವರ ಒಂದು ಕನಸಿನ ಹಬ್ಬ ಇದಾಗಿರ್ತದೆ. ಈ ಒಂದು ಹಬ್ಬ ಇಲ್ಲಿ ಇವತ್ತು ನಾವು ನಡಿಬೇಕು. ಈ ಏಕಭಜನೆ ಒಟ್ಟಿಗೆ ಈ ಒಂದು ಸ್ವಾದಿ ಹಬ್ಬ ನಡಿಬೇಕು ಅಂತ ಹೇಳಿದ್ರೆ ಇದು ಈ ಇಬ್ಬರ ಹೆಣ್ಣು ಮಕ್ಕಳ ಒಂದು ಕನಸಿನ ಕೂಸಾಗಿರ್ತದೆ. ಪ್ರಥಮವಾಗಿ ಅವರಿಗಿಬ್ಬರಿಗೆ ಈ ಒಂದು ಸ್ವಾದಿ ಹಬ್ಬದ ಏನು ಯಶಸ್ಸಿಗೆ ಅವರಿಗೆ ಇಬ್ಬರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಕಡಬ ಜೆಸಿಸಿ ವತಿಯಿಂದ ನಡೀತಾ ಇರುವ ಈ ಸ್ವಾತಿ ಫುಡ್ ಫೆಸ್ಟ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಕಡಬದ ಜನತೆ ಇದಕ್ಕೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಮುಂದಕ್ಕೂ ಕೂಡ ಬರುವ ವರ್ಷಗಳಲ್ಲಿ ಕೂಡ ಜೆಸಿಯಿಂದ ಇಂತಹ ಕಾರ್ಯಕ್ರಮಗಳು ಮುಂದುವರಿದು ಕಡಬದ ಜನತೆಗೆ ಒಂದು ಒಳ್ಳೆ ಫುಡ್ಗಳನ್ನೆಲ್ಲ ಆಸ್ವಾದಿಸುವ ಅವಕಾಶ ದೊರೆಯಲಿ ಅಂತ ಭಾವಿಸ್ತೇನೆ. ಕಡಬದ ವಿಶೇಷ ಶೈಲಿಯಲ್ಲಿ ಒಂದು ನಮ್ಮ ಹಬ್ಬವಾಗಿದೆ. ಕಡಬ ಜಾತ್ರೆ ಆಗಿದೆ, ಜೆಸಿ ಜಾತ್ರೆ ಆಗಿದೆ. ಜೆಸಿ ಅವರ ವ್ಯಕ್ತಿತ್ವಕ್ಕೋಸ್ಕರ ಒಂದು ಪಬ್ಲಿಸಿಟಿ ಆಗಿದೆ, ಪ್ರಚೋದನೆ ಆಗಿದೆ. ಇದೊಂದು ಉತ್ತಮ ಮಾದರಿ ಆಗಿದೆ. ಇದು ಕೂಡ ಮತ್ತೊಬ್ಬರನ್ನು ಸೆಳೆಯುವಂತಾಗಿದೆ. ತಿಂಡಿ ತಿನಿಸುಗಳು ಅತ್ಯಂತ ಆಕರ್ಷಣವಾಗಿ ಉಬ್ಬಿದೆ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ದಿನ ನಮಗೆಲ್ಲರಿಗೂ ಕಡಬದ ಸಮುದಾಯ ಎಲ್ಲ ಜನರಿಗೆ ಭಾರಿ ಸಡಗರದ ದಿನ. ಯಾಕಂತ ಹೇಳಿದ್ರೆ ನಮ್ಮ ವರ್ಷಂಪ್ರತಿ ನಮ್ಮ ಕಡಬದಲ್ಲಿ ನಡೆಯುವಂತಹ ಏಕಾಭಜನೆ ಇಲ್ಲಿ ನಡೀತಾ ಇದೆ. ಎಲ್ಲರೂ ಊರಿನ ಸಾರ್ವಜನಿಕರೆಲ್ಲರೂ ಬಂದು ಎಲ್ಲ ಜಾತ್ರೆ ಒಂದು ದಿನ ನಮ್ಮ ಕಡಬ ಜಾತ್ರೆಯಾಗಿ ಅಲಂಕೃತಗೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಜೆಸಿಐ ಕಡಬ ಕದಂಬ ನಾವೊಂದು ಹಲವು ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಮನೋರಂಜನೆಗೋಸ್ಕರ ನಾವು ಇವತ್ತು ಈ ಸಂಭ್ರಮದಲ್ಲಿ ನಾವು ಸ್ವಾದಿ ಹಬ್ಬ ಅಂತ ಹೇಳಿ ನಾವು ಒಂದು ಆಯೋಜನೆ ಮಾಡಿದ್ದೇವೆ ಜೆಸಿ ವತಿಯಿಂದ. ಇಲ್ಲಿ ಹಲವು ರೀತಿಯ ತಿಂಡಿ ತಿನಿಸುಗಳನ್ನು ನಾವು ಜನರಿಗೆ ಸುಲಭವಾಗಿ ಸಿಗುವ ಹಾಗೆ ನಾವು ಮಾಡಿದ್ದೇವೆ. ಎಕ್ಸಾಂಪಲ್, ನಾವು ಪಾನಿಪುರಿ ಸ್ಟಾಲ್ ಅನ್ನು ಇಟ್ಟಿದ್ದೇವೆ. ಹಾಗೆಯೇ ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರೆ ನಾವಿಲ್ಲಿ ಮರಿಕೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಅವರದೇ ಒಂದು ಆರ್ಗ್ಯಾನಿಕ್ ರೀತಿಯಲ್ಲಿ ನ್ಯಾಚುರಲ್ ಆಗಿ ಅವರು ಉತ್ತಮವಾಗಿ ಅವ್ರದ್ದು ಆಲ್ರೆಡಿ ಪುತ್ತೂರಲ್ಲಿ ಅವರ ಸ್ಟಾಲ್ ಇದೆ. ಅವರನ್ನು ನಾವು ಇಲ್ಲಿ ಕರೆದು ಇಲ್ಲಿನ ಊರಿನ ಜನತೆಗೆ ಅದನ್ನು ಇಂಟ್ರೊಡ್ಯೂಸ್ ನಾವು ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಪುತ್ತೂರಿನಲ್ಲಿ ಪ್ರಭು ಚರ್ಮುರಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಆ ಪ್ರಭು ಚರ್ಮುರಿಯನ್ನು ನಾವು ರಿಕ್ವೆಸ್ಟ್ ಮಾಡಿ ಇವತ್ತು ಈ ಕಡಬದ ಜನತೆಗೆ ಅದರ ಸವಿರುಚಿ ನೋಡುವ ಹಾಗೆ ನಾವು ಮಾಡಿಕೊಟ್ಟಿದ್ದೇವೆ. ಲೆಮನ್ ಸೋಡಾ ಇದೆ. ಅಷ್ಟೇ ಅಲ್ಲದೆ ಹಲವು ರೀತಿಯ ಹೋಳಿಗೆಗಳನ್ನು ನಮ್ಮ ಕಡಬದ ಜನತೆ ತಿನ್ನುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು.